ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇದು ಒಂದು ಎಲೆಕ್ಷನ್ ರಿಸಲ್ಟ್ ಮೇಲೆ ಟ್ರೇಡ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಇಂಪಾರ್ಟೆಂಟ್ ವಿಡಿಯೋ ಅದ. ಇದು ರೆಗ್ಯುಲರ್ ಡೈಲಿ ಅನಾಲಿಸಿಸ್ ವಿಡಿಯೋ ಅಲ್ಲ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಸ್ವಲ್ಪ ನಾನು ಪರ್ಸನಲ್ ಸ್ವಲ್ಪ ಪ್ರಾಬ್ಲಮ್ಸ್ ಸಂಬಂಧ ನಾನು ವಿಡಿಯೋಸ್ ಮಾಡಿಲ್ಲ ಡೈಲಿ ಅನಾಲಿಸಿಸ್ದು. ನಾಳೆ ನಾಡಿದ್ನು 2 ದಿನ ಮಾಡಲ್ಲ. ಸೊ ಅದಾದಮೇಲೆ ನಾನು ಮೋಸ್ಟ್ಲಿ ಒಂದು 2-3 ಡೇಸ್ ಆದಮೇಲೆ ಕಂಟಿನ್ಯೂ ರೆಗ್ಯುಲರ್ ಮಾಡ್ತೀನಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ವಿಡಿಯೋ ಏನಾಗುತ್ತೆ. ಸೊ ಈಗ ಎಲ್ಲರ ತಲೆಗೂ ಹೆಂಗದ, ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಬೇರೆ ಬಂದವು ಮತ್ತು ಆಲ್ಮೋಸ್ಟ್ ಎಲ್ಲರೂ ಹೆಂಗೆ ಮಾತಾಡತ್ತಾರೆ, ಒಂದೆರಡು ಸ್ಟ್ರಾಟಜಿ ಮಾತಾಡತ್ತಾರೆ. ಏನು ಅಂದರೆ, ಒಂದು ಡೀಪ್ ಒ ಟಿ ಎಮ್ ಕಾಲ್ ಮತ್ತು ಪುಟ್ ಬೈ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒ ಟಿ ಎಮ್, ಈಗ ಒ ಟಿ ಎಮ್ ಅಂದ್ರೆ ಏನು ಬೇಸಿಕ್ ಗೊತ್ತಿಲ್ಲ ಅಂದರೆ, ಈ ಕಾಲ್ ಅಂದ್ರೇನು ಒಂದು ಬೇಸಿಕ್ ಒಳಗೆ ಹೇಳ್ತೀನಿ. ಸೊ ಈಗ ಮಾರ್ಕೆಟ್ ಇಲ್ಲದ, ಮಾರ್ಕೆಟ್ ಮ್ಯಾಲೆ ಹೊಂಟಂದ್ರೆ ಹಿಂಗೆ ಮ್ಯಾಲೆ ಹೊಂಟಂದ್ರೆ ಕಾಲ್ ಮ್ಯಾಲೆ ಹೋಗುತ್ತೆ. ಸೊ ಕಾಲ್ ಇದ್ದಿದ್ದು ಮ್ಯಾಲೆ ಹೋಗುತ್ತೆ. ಮಾರ್ಕೆಟ್ ಕೆಳಗೆ ಹೋಗಾಗ ಪುಟ್ ಇದ್ದಿದ್ದು ಇರ್ತದೆ. ಮಾರ್ಕೆಟ್ ಡೌನ್ ಆಯಿತು ಅಂದ್ರೆ ನಮ್ಮದು ಪುಟ್ಟದ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಹೆಂಗೆ ಮಾರ್ಕೆಟ್ ಫಾಲ್ ಆಗುತ್ತೆ ಹಂಗೆ ಪುಟ್ ಜಾಸ್ತಿ ಆಗುತ್ತೆ. ಹೆಂಗೆ ಮಾರ್ಕೆಟ್ ಪ್ಲಸ್ ಹೋಗುತ್ತೆ ಅಂದರೆ ಮ್ಯಾಲೆ ಏರುತ್ತೆ, ಹಂಗಾಗಿ ಕಾಲ್ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಬೇಸಿಕ್. ಸೊ ಬೇಸಿಕ್ ನೀವು ಜಾಸ್ತಿ ಗೊತ್ತಿರೋದ್ರೆ ಆಪ್ಷನ್ಸ್ದು ಒಂದು ಬೇಸಿಕ್ ವಿಡಿಯೋ ಮಾಡೀನಿ, ಅದನ್ನು ನೋಡ್ಕೊರಿ ಡೀಟೇಲ್ ಆಗಿ. ಮತ್ತು ಐ ಟಿ ಎಮ್ ಒ ಟಿ ಎಮ್ ಅಂದ್ರೇನು, ಈಗ ಇದ್ದಿದ್ದೇನಿದು ಇದು ಆ್ಯಡ್ ದ ಮನಿ ಅಂದರೆ ಈಗ ಇರೋ ಪ್ರೈಸ್. ಈಗ ಕಾಲ್ ಒಳಗಂದ್ರೆ ಐ ಟಿ ಎಮ್ ಅಂದ್ರೇನು, ಈ ಪ್ರೈಸ್ಗೆ ಕೆಳಗಿದೆಯಲ್ಲ ಸ್ಟ್ರೈಕ್ ಪ್ರೈಸ್ಗಳು ಬರ್ತಾವೆ. ಸ್ಟ್ರೈಕ್ ಪ್ರೈಸ್ ಅಂದರೆ ಈ ರೇಟ್ ಇರ್ತವೆ ಆಪ್ಷನ್ಸ್ದು, ಇಲ್ಲಿರುತ್ತಲ್ಲ. ಸೊ ಇದು ಸ್ಟ್ರೈಕ್ ಪ್ರೈಸ್ ಅಂತಾರೆ ಇದಕ್ಕೆ. ಸೊ ಇದಕ್ಕೆ ಕೆಳಗಿದ್ದಿದ್ದು, ಇದ್ರ ಕೆಳಗಿದ್ರೆ ಇನ್ ದ ಮನಿ ಅಂತಾರೆ. ಮ್ಯಾಲೆ ಇದ್ದಿದಂದ್ರೆ ಒ ಟಿ ಎಮ್. ಈಗ ಫಾರ್ ಎಕ್ಸಾಂಪಲ್ 23,000. ಸೊ ಏನು ಸ್ಟ್ರಾಟಜಿ ಏನು ಡಿಸ್ಕಸ್ ಮಾಡತ್ತಾರೆ ಎಲ್ಲರೂ ಆಲ್ಮೋಸ್ಟ್ ಅಂದರೆ, ಒಂದು 500 ಅಥವಾ 1000 ಪಾಯಿಂಟ್ಸ್ ಕೆಳಗೆ ಇಲ್ಲಿ ಮ್ಯಾಗಿಂದ ಕಾಲ್ ಬೈ ಮಾಡಿ ಇಟ್ಕೋತೀನಿ ಮತ್ತು ಕೆಳಗಿಂದ ಪುಟ್ ಬೈ ಮಾಡಿ ಇಟ್ಕೋತೀನಿ. ಮಾರ್ಕೆಟ್ ಯಾವ ಕಡೆನೂ ದೊಡ್ಡ ಮೊಮೆಂಟಮ್ ಕೊಟ್ಟರು ನನಗೆ ಪ್ರಾಫಿಟ್ ಚಲೋ ಆಗುತ್ತೆ. ಆಲ್ಮೋಸ್ಟ್ 10,000 ರೂಪೀಸ್ ಹಾಕಿದ್ರೆ 1 ಲ್ಯಾಕ್ ಆಗುತ್ತೆ ಅನ್ನೋ ಒಂದು ಸ್ಟ್ರಾಟಜೀಸ್ ಡಿಸ್ಕಸ್ ಮಾಡತ್ತಾರೆ. ಫೈನ್, ಅದು ಪ್ರಾಬ್ಲಮ್ ಇಲ್ಲ. ಅವರವರು ಯಾಕಂದರೆ ಮಾತಾಡ್ತಾರೆ ಅನಾಲಿಸಿಸ್ ಮೇಲೆ. ಬಟ್ ನನ್ನ ಥಿಂಕಿಂಗ್ ನಾನು ಹೇಳ್ತೀನಿ, ಈಗ ಇದು ಕಾಲ್ ಪ್ರೀಮಿಯಮ್ ಮೇಲೆ ಏರ್ಬೇಕಂದ್ರೆ ಬರೀ ಈ ಪ್ರೈಸ್ ಮೇಲೆ ಆಗಲ್ಲ. ಸೊ ಇದು ಇಂಡಿಯಾ ವಿಕ್ಸ್ನು ಏರ್ಬೇಕಾಗತ್ತೆ ಅದಕ್ಕೆ. ಸೊ ಈಗ ಇಂಡಿಯಾ ವಿಕ್ಸ್ ಎಷ್ಟಿತ್ತು, 1-2 ವಾರ ಮುಂದೆ 10-13 ಹಿಂಗಿತ್ತು. ಈಗ ಆಲ್ರೆಡಿ 24-25 ಐತಿ. ಸೊ ಈಗ ಆಲ್ಮೋಸ್ಟ್ ಅನ್ಸರ್ಟಿನಿಟಿ ಮುಗಿದದ. ಅಂದರೆ ಆಲ್ಮೋಸ್ಟ್ ಎಕ್ಸಿಟ್ ಪೋಲ್ ಬರೋಣ ಯಾವ ಪಾರ್ಟಿ ಮೆಜಾರಿಟಿ ಆಗುತ್ತೆ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಒಂದು ವೋಲ್ಟಿಲಿಟಿ ಕಮ್ಮಿ ಆಗುತ್ತೆ. ಅಂದರೆ ಒಂದು ಇಂಡಿಸಿಷನ್ ಅಂದರೆ ಆಲ್ಮೋಸ್ಟ್ ಡಿಸೈಡ್ ಆಗಿಬಿಡುತ್ತೆ ಯಾರು ಬಂದಾರ ಅನ್ನೋದು ಒಂದು ಫಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಇದು ವಿಕ್ಸ್ ಡೌನ್ ಆಗುತ್ತೆ. ಸೊ ಇನ್ ಕೇಸ್ ಆ ಸಿನಾರಿಯೋದಾಗ ಇದು ವಿಕ್ಸ್ ಏನಾದ್ರು ಡೌನ್ ಆಗತ್ತಂದ್ರೆ, ಈಗ ನೀವು ಕಾಲ್ ಇಲ್ಲಿ ಬೈ ಮಾಡಿದ್ರೆ ಮಾರ್ಕೆಟ್ ಇನ್ ಕೇಸ್ ಮ್ಯಾಲೆ ಹೋದ್ರೂ ನಿಮ್ಮ ಪ್ರೀಮಿಯಮ್ ಏನಿರುತ್ತಲ್ಲ ಆಪ್ಷನ್ದು ಪ್ರೈಸ್ ಅದು ಮ್ಯಾಲೆ ಇರಂಗಿಲ್ಲ. ಸೊ ಅದು ಫಾಲೇ ಆಗುತ್ತೆ. ಮತ್ತು ಇನ್ನೂ ಒಂದು ಏನು ಮೇನ್ ಇಂಪಾರ್ಟೆಂಟ್ ಸಿನಾರಿಯೋ ಏನಂದ್ರೆ, ಈಗ ನೋಡ್ರಿ ಇಲ್ಲಿ ನಿಫ್ಟಿದು ಈಗ ಇದು ಇನ್ ದ ಮನಿ, ಇದು ಆ್ಯಟ್ ದ ಮನಿ ಎಷ್ಟು ಅದ ರೇಟ್, ಲೇಟೆಸ್ಟ್ ರೇಟ್ ಪ್ರೈಸ್ ಎಷ್ಟು 450, 400 ಈ ರೇಂಜಿಗೆ ಜಾಸ್ತಿ ಆಗ್ಯದ. ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ನೋಡಿದ್ರೆ, ಸೊ ಬ್ಯಾಂಕ್ ನಿಫ್ಟಿದು ಓ ಐ ಚಾರ್ಟ್ ನೋಡಿದ್ರೆ, ಇದು ಓ ಐ ಚಾರ್ಟ್, ಇದು ಧನ್ ಒಳಗೆ ಯೂಸ್ ಮಾಡತ್ತೀನಿ ನಾನು. ಸೊ ಇಲ್ಲಿ ನೋಡ್ರಿ 1000 ರೂಪೀಸ್ ಆಲ್ರೆಡಿ ತೋರ್ಸತ್ತದ. ಸೊ ಇದ್ರಿಗೆ ನಮ್ಗೆ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಆಲ್ರೆಡಿ ಜಾಸ್ತಿ ಅದ. ಸೊ ಇಲ್ಲಿ ಇನ್ ಕೇಸ್ ವಿಕ್ಸ್ ಏನ್ರಿ ಫಾಲ್ ಆಗ್ಲತ್ತಂದ್ರೆ ಇದು 1000 ಇದ್ದಿದ್ದು ಇನ್ ಕೇಸ್ ಮಾರ್ಕೆಟ್ ಇದು ಮ್ಯಾಲೆ ಹೊಂಟ್ರು ಇದು ಭಾಳ ಸ್ಪೀಡಾಗಿ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನದ 1000 ಇದ್ದಿದ್ದು ಭಾಳ ಸ್ಪೀಡಾಗಿ ಡೌನ್ ಆಗುತ್ತೆ. ಸೊ ಹಾಗಾಗಿ ರಿಸ್ಕ್ ಜಾಸ್ತಿ ಅದ. ಸೊ ನಾನು ಪರ್ಸ್ನಲಿ ಯಾವುದೇ ರೀತಿ 2 ದಿನ ಟ್ರೇಡ್ ಮಾಡಲ್ಲ, ಯಾಕಂದರೆ ನನಗೆ 365 ಡೇಸ್ ಅದಾವೆ ಟ್ರೇಡ್ ಮಾಡೋಕ್ಕೆ. 365 ಡೇಸ್ದಾಗ ಸ್ಯಾಟರ್ಡೆ ಸಂಡೇ ತೆಗೆದ್ರೆ ಆಲ್ಮೋಸ್ಟ್ ಒಂದು 300 ಡೇಸ್ ಅಂತೂ ಸಿಗ್ತಾವೆ. ಸೊ ಅದ್ರೊಳಗೆ ಆರಾಮಾಗಿ ಟ್ರೇಡ್ ಮಾಡೋಣ. ಇದು ಅನ್ಸರ್ಟಿನಿಟಿ ಒಳಗೆ ಒಂದೇ ದಿನ ಮಾಡಿದ್ರೆ ಎಷ್ಟು ಮಾಡ್ತೀರಿ ನೀವು, ಭಾಳ ಅಂದ್ರೆ ಒಂದು 100-200 ಪಾಯಿಂಟ್ ಕ್ಯಾಪ್ಚರ್ ಮಾಡ್ತೀರಿ. ನಾವು ಆರಾಮಾಗಿ ಮಾಡ್ಕೋಬೋದು ಅದನ್ನು. ಸೊ ಇಲ್ಲಿ ಒಂದೇ ಹಿಂಗಂತೂ ಆಗಲ್ಲ, ₹1 ಇದ್ದು 1000 ರೂಪೀಸ್ ಆಗುತ್ತೆ, ಹಂಗಂತೂ ಸಾಧ್ಯ ಇಲ್ಲ ಆಗೋದು. ಸೊ ಹಾಗಾಗಿ ಸೊ ಯಾವುದೇ ರೀತಿ ಓವರ್ ಯಾವುದೇ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಇದು ನೋಡಿ ಓವರ್ ಎಕ್ಸೈಟ್ ಆಗಿ ಯಾವುದೇ ರೀತಿ ಟ್ರೇಡ್ ಮಾಡೋಕೆ ಹೋಗ್ಬೇಡ್ರಿ. ಸಾಧ್ಯ ಆದರೆ 2 ದಿನ ಬಿಡ್ರಿ, ಗ್ಯಾಪ್ ಮಾಡಿರಿ. ನಾನಂತೂ 2 ದಿನ ಏನೂ ಮಾಡಲ್ಲ. ಸೊ ನನ್ನ ಪರ್ಸನಲ್ ವರ್ಕ್ಸ್ ಅದ ಮುಗಿಸ್ಕೋತೀನಿ. ಇನ್ ಕೇಸ್ ನಿಮ್ಗೆ ಸ್ಟಾಕ್ಸ್ ಹೋಗಿ ಯಾವುದಾದ್ರು ಗೌರ್ಮೆಂಟ್ ಸ್ಟಾಕ್ಸ್ ಅಥವಾ ಏನಾದರೂ ಅಪಾರ್ಚುನಿಟಿ ಸಿಗ್ತಾ ನಿಮ್ಮ ಓನ್ ಅನಾಲಿಸಿಸ್ ಮೇಲೆ ಇನ್ವೆಸ್ಟ್ ಮಾಡಿರಿ, ಅದು ರನ್ ಆಗ್ಬೋದು. ಬಟ್ ಆಪ್ಷನ್ಸ್ ಒಳಗೆ ಕಾಲ್ ಅಥವಾ ಪುಟ್ ಮಾಡ್ತೀನಿ, ಆ ಸ್ಟ್ರಾಟಜಿ ಯಾವುದು ಹೈ ರಿಸ್ಕ್. ಇದಕ್ಕಿಂತ ಡೈಲಿ ಟ್ರೇಡ್ ಮಾಡಿ ನಾವು ಜಾಸ್ತಿ ರೊಕ್ಕ ಮಾಡ್ಕೋಬೋದು. ಇಲ್ಲಿ ನೀವು ₹100 ಹಾಕಿ ₹1,00,000 ಆಗಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ ಡಬಲ್ ಆಗ್ಬೋದು. ಸೊ ಅದನ್ನು ನಾವು ಆರಾಮಾಗಿ ಮಾಡ್ಕೋತೀವಿ, 2-3 ದಿನದಾಗೆ ಮಾಡ್ಕೋಬೋದು ಆಮೇಲೆ. ಸೊ ಯಾವುದೇ ರಿಸ್ಕ್ ತೊಗೊಂಡು ಓವರ್ ಆಗಿ ಟ್ರೇಡ್ ಮಾಡೋಕೆ ಹೋಗಬೇಡ್ರಿ. ಸೊ ಇದು ನನ್ನದು ಒಂದು ಡಿಸಿಷನ್ ಅದ, ಅದ್ರ ಮೇಲೆ ನಿಮ್ಮದೇ ಓನ್. ಸೊ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಕಮೆಂಟ್ ಮಾಡಿರಿ. ಮತ್ತು ಎಲೆಕ್ಷನ್ ಆದಮೇಲೆ ಡೈಲಿ ಅನಾಲಿಸಿಸ್ ವಿಡಿಯೋ ಬರ್ತಾವೆ. ವಿಡಿಯೋ ಎಂಡ್ ಮಾಡ್ತೀನಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊರಿ. ಥ್ಯಾಂಕ್ ಯು.